ಏನು ಕೋಲಾರ ಪಕ್ಕದಲ್ಲಿರೋ ಹೊಳಲಿಕೆರೆನಲ್ಲಿ ಮಿನಿ ವಾಟರ್ ಫಾಲ್ಸಾ? ಇದೇ ರೀತಿ ನನಗೂ ಆಶ್ಚರ್ಯ ಆಯಿತು. ಇವತ್ತು ನಾವು ಸಲ್ಲಾಪುರಮ್ಮನ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಬೆಳಗ್ಗೆನೇ ನಾನು ನಮ್ಮಮ್ಮ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಕ್ಯೂರ್ಪುರಂ ಹತ್ರ ದೋಸೆ ಇಡ್ಲಿ ತಗೊಂಡು ತಿಂದ ನಂತರ ಹೋಗಿದ್ದೆ ನಮ್ಮ ಊರ ಕಡೆಗೆ. ಶೇರ್ ಆಟೋ ಹತ್ಬಿಟ್ಟು ಶೇರಿಂಗಲ್ಲೇ ಹೋಗಿದ್ದು ನಮ್ಮ ದೊಡ್ಡಮ್ಮನ ಮನೆಗೆ. ನಮ್ಮ ದೊಡ್ಡಮ್ಮನಿಗೆ ಒಂದು ಅಟೆಂಡೆನ್ಸ್ ಆಗಿಬಿಟ್ಟು ನಂತರ ದೇವಸ್ಥಾನಕ್ಕೆ ಹೋಗೋಣ ಅನ್ನೋದ್ರೊಳಗಡೆ ನನ್ನ ಫ್ರೆಂಡು ತಲೆ ಬಾಚು ಅಂತ ಹೇಳಿದ್ಲು. ಅವಳಿಗೊಂದು ಹೇರ್ ಸ್ಟೈಲ್ ಆಗಿಬಿಟ್ಟು ನಾವು ನಮ್ಮಮ್ಮನ ಫಾಲೋ ಮಾಡ್ಕೊಂಡು ಹೋಗಿದ್ದೆ ದೇವಸ್ಥಾನದ ಕಡೆಗೆ. ಹೋಗೋ ದಾರಿನಲ್ಲಿ ಈ ಒಂದು ನಲ್ಲಿಕಾಯಿ ಮರ ನೋಡಿದೆ. ಹೋಗಲಿ ಅಂತ ಕಿತ್ಕೊಟ್ರೆ ಉಪ್ಪಿಲ್ಲ ಖಾರ ಇಲ್ಲ ನಮಗೆ ಬೇಡ ಅಂತ ಹೇಳಿದ್ರು. ನಾನೇ ತಿನ್ಕೊಂಡು ಹೋಗ್ಬೇಕಾದ್ರೆ ನನ್ನ ತಂಗಿ ಸಿಕ್ಕಿದ್ಲು. ಅವಳ ಹತ್ರ ಸೈಕಲ್ ಕಿತ್ಕೊಂಡು ಹೋಗಿದ್ದೆ ಈ ಒಂದು ಸಲ್ಲಾಪುರಮ್ಮನ ದೇವಸ್ಥಾನಕ್ಕೆ. ಹೋಗಿ ವರಗಳನ್ನೆಲ್ಲ ಕೇಳಿ ರಿಟರ್ನ್ ಬರಬೇಕಾದ್ರೆ ನಾವು ಈ ಒಂದು ಮಿನಿ ವಾಟರ್ ಫಾಲ್ಸ್ ನೋಡಿದ್ರಿ. ಹೋಗಿ ನೋಡಿದ್ರೆ ಇಲ್ಲಿ ಮೀನನ್ನ ಒಣಗಾಕಿದ್ರು ಅಂತ ನಾನು ಅಂದ್ಕೊಂಡೆ, ಆದರೆ ಬಿಸಾಕಿದ್ರಂತೆ ಚಿಕ್ಕ ಚಿಕ್ಕ ಮೀನು ಅಂತ. ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಯಾವ ರೀತಿ ಮೀನು ಹಿಡಿತಾರೆ ಅಂತೆಲ್ಲ ನೋಡ್ಕೊಂಡು ಬರ್ತಾಯಿದ್ರಿ. ರಿಟರ್ನ್ ಬರೋ ಟೈಮಲ್ಲಿ ನಿನಗೆ ಈ ಗಿಡ ಗೊತ್ತಾ ಆ ಗಿಡ ಗೊತ್ತಾ ಅಂತ ನನ್ನ ತಂಗಿ ನೋಡಿಸ್ತಾ ಇದ್ಲು. ನಾನು ಯೂಟ್ಯೂಬಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಅಂತ ಹೇಳ್ಕೊಂಡು ಬರ್ತಿದ್ದೆ. ನನ್ನ ಕೈಯಲ್ಲಿ ಇದಲ್ಲ, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಬೆಂಗಳೂರಲ್ಲಿ 200-300 ರೂಪಾಯಿ ಕೊಟ್ಟು ಶೋಕ್ ತಗೊತಾರೆ, ಆದರೆ ಅಲ್ಲಿ ಕಡೆ ಯಾರೂ ಮೂಸೋರು ಇಲ್ಲ. ಹಂಗೆ ಮುಗಿಸ್ಕೊಂಡು ಊರಿಗೆ ಬಂದೆ. ಬೈ ಗಾಯ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.